ನೀವು ನಿಮ್ಗೆಲ್ಲ ತೋರಿಸಿದ್ದೆ ಒಂದು ವಿಡಿಯೋದಲ್ಲಿ, ನಾನು ಒಂದು ಸಸಿಗಳು ತಂದಿದ್ದೀನಿ ಅಂತ. ಇದು ಎಷ್ಟು ಚಿಕ್ಕ ಪಾಟ್ ಅದೆಲ್ಲ ಹಾಕಿದ್ದೀನಿ ನೋಡಿ. ಇದು ಎಷ್ಟೇ ಪಾಟ್ ಇದೆ. ಇದು ಎಷ್ಟು ಇಂಚದು ಅಂತ ಗೊತ್ತಿಲ್ಲ, 10 ಇಂಚಸ್ ಇರುತ್ತೆ ಅನ್ಸುತ್ತೆ. ನಂಗೆ ತುಂಬಾ ಚಿಕ್ಕ ಪಾಟು. ಇದರಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ನೋಡು, ಒಂದು 20 ಕಾಯಿಯಷ್ಟು ಟೊಮೆಟೊ ಕಾಯಿ ಬಿಟ್ಟಿದೆ ಅದು. ಆಯ್ತಾ, ಒಂದು ಹಾಕಿ ಒಂದು 15-20 ದಿನ ಆಯ್ತು ಅಷ್ಟೇ ಇದು ಹಾಕಿ. ನೋಡಿ ಇಲ್ಲಿ ಎಲ್ಲ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ನೋಡಿ ನಂದು ಪಾಟಲ್ಲಿ ಹೇಗಿರುತ್ತೆ ಮಣ್ಣು ಅಂತ ನೋಡಿ, ಹೇಗಿರುತ್ತೆ ಅಂತ ಮಣ್ಣು ನೋಡಿ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ನಾನು ಯೂಸ್ ಮಾಡೋ ಕಂಪೋಸ್ಟ್, ನನ್ನ ಮನೆಯಲ್ಲೇ ಮಾಡಿ ಯೂಸ್ ಮಾಡೋ ಅಂತ ಕಂಪೋಸ್ಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್. ಆಯ್ತಾ, ಎಲ್ಲಾರು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಬನ್ನಿ, ಈ ಕಾಂಪೋಸ್ಟ್ ಈ ತರ ಬೆಳಿಬೇಕಾದ್ರೆ ಕಂಪೋಸ್ಟ್ ಹೆಂಗ್ ಮಾಡೋದು ಅಂತ ಹೇಳಿ ನಾನು ಇವತ್ತು ಪಾರ್ಟ್ 2 ನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಇನ್ನೊಂದು ಟೈಪ್ ಅಂದ್ರೆ, ನಾನು ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಈ ಟೈಪ್ ಮಾಡ್ತಾ ಇದ್ದೆ. ಆಯ್ತಾ, ಅದನ್ನು ತಿರುಗಿಸ್ಬೇಕು, ಮಾಡ್ಬೇಕು 2 ದಿನ 3 ದಿನಕ್ಕೆ ಅಂತ ಹೇಳಿ ಎಷ್ಟೊಂದ್ ಜನ ಇದೇ ತರನೇ ಮಾಡ್ತಾ ಇದ್ದಾರೆ ಇವಾಗ ಕೂಡ. ಆದ್ರೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇವಾಗ ಅದು ಸ್ವಲ್ಪ ಕಷ್ಟನೇ, ಅವಾಗ ತೆಗಿಬೇಕು, ಮಾಡ್ಬೇಕು 2 ದಿನಕ್ಕೊಂದ್ಸಲಿ ಅಂತ ಹೇಳಿ. ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ಇದು ಪಾರ್ಟ್ 2 ನಲ್ಲಿ ಸೆಕೆಂಡ್ ಟೈಪ್ ಹೆಂಗೆ ಕಂಪೋಸ್ಟ್ ಮಾಡೋದು ಅಂತ, ಕಿಚನ್ ವೇಸ್ಟ್ ಇಂದ ಕಂಪೋಸ್ಟ್ ಈಸಿಯಾಗಿ ಕಂಪೋಸ್ಟ್ ಹೆಂಗ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಬನ್ನಿ. ಅದರಲ್ಲಿ ಪಾರ್ಟ್ 1 ಅಲ್ಲಿ ನೋಡಿದಿರಿ ಹೆಂಗ್ ಕಂಪೋಸ್ಟ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸಿದ್ದೀನಿ, ನೋಡಿದೀರಾ. ನೀವು ಕೂಡ ಸ್ಟಾರ್ಟ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಇದು ಅದಕ್ಕಿಂತ ನಂಗೆ ಸುಲಭವಾದದ್ದು. ಪಾರ್ಟ್ 1 ಗಿಂತ ಪಾರ್ಟ್ 2 ನಂಗೆ ತುಂಬಾ ಸುಲಭವಾಗಿ ಮಾಡುವಂತ ಮೆಥಡ್ ಇದು. ಸೊ ಇದನ್ನ ಏನ್ ಮಾಡ್ತೀನಿ ಗೊತ್ತಾ, ನಾನು ಫಸ್ಟ್ ಮಣ್ಣಿರುತ್ತಲ್ಲ, ಮಣ್ಣು ತಗೊಂತೀನಿ, ಮಣ್ಣು ಹಾಕ್ಬಿಡ್ತೀನಿ. ಸ್ವಲ್ಪ ಪಾಟೋ ಗ್ರೋ ಬ್ಯಾಗ್ ಏನಿರುತ್ತಲ್ಲ ಅದರಲ್ಲಿ ಸ್ವಲ್ಪ ಮಣ್ಣು ಹಾಕ್ತೀನಿ. ಮಣ್ಣು ಹಾಕಿ ನೋಡಿ, ಕೆಳಗಡೆ ಮಣ್ಣು ಹಾಕಿರ್ತೀನಿ. ಆಯ್ತಾ, ಪಾಟುಗಳೆಲ್ಲ ಆದ್ರೆ ನೀವು ಇದು ಹಾಕ್ಬೇಕು, ಒಡೆದಿರೋದು ಪಾಟಿಂದು ಪೀಸ್ಗಳು ಅಥವಾ ಚಿಪ್ಪುಗಳು ಏನಾದ್ರೂ ಹಾಕ್ಬೇಕು. ಅದ್ರಲ್ಲಿ ಏನ್ ಮಾಡ್ತೀನಿ ಗೊತ್ತಾ, ನಾನು ಈ ಚಿಪ್ಪಂತೂ ಹಾಕ್ತೀನಿ ಬಿಡಿ. ನಾನು ಚಿಪ್ಪುಗಳು ಇದರಲ್ಲಿ 2-3 ಹಾಕ್ತೀನಿ. ಆಯ್ತಾ, ನೋಡಿ ಅದಕ್ಕೆ ನಾನು ಇಟ್ಕೊಂಡೇ ಇರ್ತೀನಿ. ಆಯ್ತಾ, ಇವಾಗ ನಾನು ಏನ್ ಮಾಡ್ತೀನಿ, ಇದು ಎಲೆಗಳೆಲ್ಲ ಇರುತ್ತಲ್ಲ, ಬ್ರೌನ್ಸ್ ಇರುತ್ತಲ್ವಾ, ಇದನ್ನೆಲ್ಲ ನಾನು ಹಾಕ್ತಾ ಬರ್ತೀನಿ. ಈ ತರ ಕಡ್ಡಿಗಳು ಇರುತ್ತಲ್ಲ, ಅದು ಕೂಡ ಡಿಕಂಪೋಸ್, ಅದು ಸ್ವಲ್ಪ ಲೇಟ್ ಆಗುತ್ತೆ, ಅದು ಡಿಕಂಪೋಸ್ ಆಗೋಗುತ್ತೆ. ಎಲ್ಲಾನು ಹಾಕ್ಬಿಡ್ತೀನಿ ನಾನು, ಯಾವ್ದು ಬಿಸಾಕೋದಿಲ್ಲ. ಟೆರೇಸ್ ಮೇಲೆ ಬಂದಿರೋದು, ಮನೆಯಲ್ಲಿರೋದು ಡಿಕಂಪೋಸ್ ಏನೇನಾಗುತ್ತಲ್ಲ ಅದನ್ನೆಲ್ಲ ಹಾಕ್ಬಿಡ್ತೀನಿ. ಆದ್ಮೇಲೆ ನಾನು ಇದು ಕೂಡ ಹಾಕ್ಬಿಡ್ತೀನಿ ನೋಡಿ. ಈ ತರ ಇರುತ್ತಲ್ಲ ಪೇಪರ್ಗಳು, ಆಯ್ತಾ, ಇದನ್ನೆಲ್ಲಾನು ಹಾಕ್ಬಿಡ್ತೀನಿ ನಾನು, ಯಾವ್ದು ವೇಸ್ಟ್ ಮಾಡೋದಿಲ್ಲ ನಾನು. ಇದು ತುಂಬಾ ಚೆನ್ನಾಗಿ, ಮತ್ತೆ ನೋಡಿದ್ರೆ ಎಲ್ಲಿ ಹೋಯ್ತು ಅಂತ ನಾವು ಹುಡುಕ್ಬೇಕಾಗುತ್ತೆ. ಈ ಪೇಪರ್ಗಳೆಲ್ಲ, ಬ್ರೌನ್ ಪೇಪರ್ಸ್ ಎಲ್ಲ ಇರುತ್ತಲ್ಲ, ತುಂಬಾ ಚೆನ್ನಾಗಿರ ಡಿಕಂಪೋಸ್. ಎರೆಹುಳ ಏನಾದ್ರು ಬಂದ್ರೆ, ಅರ್ಥವಾಂಶ ಏನಾದ್ರು ಬಂದ್ರೆ ಅದಕ್ಕೆ ತುಂಬಾ ಇಷ್ಟವಾದದ್ದು ಇದು. ಮತ್ತೆ ಕಾಫಿ ಡಿಕಾಕ್ಷನ್ ಇರುತ್ತಲ್ಲ, ಕಾಫಿ ಪೌಡ್ರು ಮತ್ತೆ ಟೀ ಪೌಡ್ರು, ಅದು ಕೂಡ ಅಂದ್ರೆ ಟೀ ಪೌಡರ್ ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, 1-2 ಸಲ ತೊಳೆದ್ಬಿಟ್ಟು, ಹಾಲು ಗೀಲು ಇಲ್ದೆ, ಸಕ್ಕರೆ ಹಾಲು ಇಲ್ದೆ ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕ್ಬೇಕು. ಅದು ಕೂಡ ಹಾಕ್ಬಿಟ್ಟಿರ್ತೀನಿ ಇದ್ರಲ್ಲಿ ನಾನು. ಅದನ್ನೆಲ್ಲ ಹಾಕ್ಮೇಲೆ ಇವಾಗ ಗ್ರೀನ್ಸ್ ಹಾಕ್ತೀನಿ ನಾನು. ಕಿಚನ್ ವೇಸ್ಟ್ ಇರುತ್ತಲ್ಲ ಅದನ್ನ ಹಾಕ್ತೀನಿ ಇದ್ರ ಮೇಲೆ. ಫಸ್ಟ್ ಒಂಚೂರು ಮಣ್ಣು ಹಾಕಿರ್ತೀನಿ, ಅದ್ಮೇಲೆ ಡ್ರೈದು ಹಾಕ್ತೀನಿ, ಎಲೆಗಳು ಅದೆಲ್ಲ ಇರುತ್ತಲ್ಲ ಅದು ಹಾಕ್ತೀನಿ. ಅದಾದ್ಮೇಲೆ ಕಿಚನ್ ವೇಸ್ಟ್ ಹಾಕ್ತೀನಿ. ಇದು 1 ಪಾರ್ಟ್ ಅಷ್ಟು ಹಾಕ್ತೀನಿ, ಇದು ಜಾಸ್ತಿ ಹಾಕೋದಿಲ್ಲ, ಕಮ್ಮಿ ಹಾಕಿರ್ತೀನಿ. ಕಮ್ಮಿ ಹಾಕಿದಾಗ ಏನಾಗುತ್ತೆ, ಹುಳ ಕಮ್ಮಿ ಬರೋದಿಲ್ಲ, ಜಾಸ್ತಿ ಬರೋದಿಲ್ಲ. ನೋಡಿ, ಇದೇ ಗಿಡ ಕಿತ್ತಾಕಿರ್ತೀವಲ್ಲ ಅದು ಕೂಡ ಹಾಕ್ಬಿಟ್ಟಿರ್ತೀನಿ, ಅದು ಕ್ಲೀನಾಗಿ ಡಿಕಂಪೋಸ್ ಆಗ್ಬಿಡುತ್ತೆ. ಆಯ್ತಾ, ಇದು ಆದ್ಮೇಲೆ ಮತ್ತೆ ಎರೆಹುಳ ಏನಾದ್ರು ಇದ್ರೆ, ನಿಮ್ಗೆ ಬಾಳೆ ಎಲೆ ಇರುತ್ತಲ್ಲ, ಅದು ತುಂಬಾ ಇಷ್ಟ. ಬಾಳೆ ಎಲೆ ಅಂತೂ ತುಂಬಾ ಒಳ್ಳೇದು, ಪೊಟ್ಯಾಶಿಯಂ ತುಂಬಾ ಇರುತ್ತೆ. ನಿಮ್ಗೆ ಏನೋ ಬಾಳೆ ಎಲೆ ಸಿಕ್ಕಿದ್ರೆ ಅದು ಬಿಸಾಕಕ್ ಹೋಗ್ಬೇಡಿ, ಕಂಪೋಸ್ಟ್ ಹಾಕೊಳ್ಳಿ, ಪೀಸ್ ಮಾಡಿ ಕಂಪೋಸ್ಟ್ ಹಾಕೊಳ್ಳಿ. ನೋಡಿ, ಅದೊಂದು ಹಾಕಿದೆ. ಇವಾಗ ಮತ್ತೆ ಬ್ರೌನ್ಸ್ ಹಾಕ್ತೀನಿ. ಬ್ರೌನ್ಸು ಅಥವಾ ಈ ಡಬ್ಬ ಇದೆಯಲ್ಲ, ಇದನ್ನ ಪೀಸ್ ಮಾಡಿ ಹಾಕ್ತೀನಿ ನಾನು. ಇದಿರುತ್ತಲ್ವಾ, ಇದನ್ನೆಲ್ಲ ಹಾಕ್ಬಿಡ್ತೀನಿ. ಇದು ಹಾಕ್ಬಿಟ್ಟು ಕ್ಲೀನಾಗಿ ಡಿಕಂಪೋಸ್ ಆಗ್ಬಿಡುತ್ತೆ ಇದೆಲ್ಲ. ಪಿನ್ ಮಾತ್ರ ಹಾಕ್ಬಾರ್ದಷ್ಟೇ, ಪಿನ್ ಇಲ್ದೆ ನೋಡ್ಕೋಬೇಕು. ಪಿನ್ನುಗಳಂತೆ ಗಾಜಿನ ಚೂರು ಅದೆಲ್ಲ ಚುಚ್ಚೋ ತರ ಇರುತ್ತಲ್ಲ, ಅದನ್ನ ಯಾವ್ದು ಹಾಕ್ಬಾರ್ದು. ಯಾಕಂದ್ರೆ ಅರ್ಥವರ್ಮ್ಸ್ ಬರುತ್ತೆ, ಮೈಕ್ರೋ ಆರ್ಗನ್ಸ್ ಏನಾದ್ರು ಬರುತ್ತಲ್ಲ, ಅದಕ್ಕೆ ಚುಚ್ಚುತ್ತೆ ಪಾಪ. ಅದಕ್ಕೆ ಅದನ್ನೆಲ್ಲ ಶಾರ್ಪ್ ಆಗಿರೋದೇನು ಹಾಕಕ್ ಹೋಗ್ಬಾರ್ದು ಪಾಪ. ಇದನ್ನೆಲ್ಲ ಹಾಕ್ಬಿಡ್ಬೇಕು. ಸಿಕ್ತು ಅಂತ ಹೇಳಿ ಎಲ್ಲ ತಂದು ಹಾಕ್ಬಿಡೋದಲ್ಲ, ಆ ತರದ್ದೆಲ್ಲ ಹಾಕ್ಬಾರ್ದು. ನಾನು ನೋಡಿ ಬ್ರೌನ್ಸ್ ಎಲ್ಲ ಇಟ್ಕೊಂಡಿರ್ತೀನಿ, ಯಾವ್ದನ್ನು ಬಿಸಾಕೋದಿಲ್ಲ ನಾನು, ಇದನ್ನೆಲ್ಲ ಇಟ್ಕೊಂಡಿರ್ತೀನಿ. ಈ ತರ ಕಂಪೋಸ್ಟ್ ಮಾಡುವಾಗ, ಲೀಫ್ ಕಂಪೋಸ್ಟ್ ಅಥವಾ ಮನೇಲಿ ಈ ತರ ಕಂಪೋಸ್ಟ್ ಮಾಡುವಾಗ ಈಸಿ ಹಾಕ್ಬಿಡ್ತೀನಿ. ಎಲ್ಲಾನು ಪೀಸ್ ಮಾಡಿ ಹಾಕ್ಬಿಡ್ತೀನಿ ಅಷ್ಟೇ. ನೋಡಿ, ಈ ತರ ಹೋಟೆಲ್ ಪಾರ್ಸಲ್ ಕೊಡ್ತಾರೆ, ಇದ್ರೆಲ್ಲ ಬರುತ್ತಲ್ಲ, ಇವಾಗೆಲ್ಲ ಬ್ರೌನ್ಸ್ ಬರುತ್ತಲ್ಲ, ನಾನು ಬ್ಲಿಂಕಿಟ್ ಒಂದು ಬಿಟ್ಟು ಎಲ್ಲಾನು ಹಾಕ್ಬಿಡ್ತೀನಿ.
ಇದೆಲ್ಲ ಹಾಕ್ಬಿಡ್ತೀನಿ. ಇದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಇದು ಹಾಕ್ಬೋದು, ಪ್ರೆಸ್ ಮಾಡಿ ಮಾಡಿ ಇನ್ನ ಜಾಗ ಇರತ್ತಲ್ವಾ ಹಾಕಿ, ಚಿಪ್ ಇರುತ್ತಲ್ವಾ ಒಂದೆರಡು ಚಿಪ್ ಇಟ್ಬಿಟ್ಟಿರ್ತೀನಿ. ಇದು ಚೆನ್ನಾಗಿ ಏರಿಯೇಷನ್ ಆಗುತ್ತೆ, ಅದಕ್ಕೋಸ್ಕರನೇ ಈ ತರ ಚಿಪ್ ಇಡ್ಬೇಕಾಗುತ್ತೆ. ಆಯ್ತಾ? ಇದಾದ್ಮೇಲೆ ಮತ್ತೆ ಕಿಚನ್ ವೇಸ್ಟ್ ಹಾಕ್ತೀನಿ. ನೋಡಿ ಗಿಡಗಳೆಲ್ಲ ಕಿತ್ತಾಕಿರ್ತೀವಲ್ಲ ಅದು ಕೂಡ ಹಾಕ್ಬಿಟ್ಟಿರ್ತೀನಿ ನಾನು. ಇದಾದ್ಮೇಲೆ ಮತ್ತೆ ಬ್ರೌನ್ಸ್ ಹಾಕ್ಬಿಟ್ಟಿರ್ತೀನಿ ಮೇಲ್ಗಡೆ, ಫುಲ್ ಮೇಲ್ಗಡೆ. ಹಿಂದಿನ ವಿಡಿಯೋದಲ್ಲಿ ತೋರಿಸಿದ ಪೀನಟ್ ಶೆಲ್ಸ್ ಇದೆಯಾ? ಹಾ ಇದೆ, ಅದು ಇದೆ. ಅದು ನಾನು ಪಾಟ್ ಮಿಕ್ಸಿಂಗ್ ಗೋಸ್ಕರ ಇಟ್ಕೊಂಡಿದೀನಿ, ಇದು ಆಗ್ತಾ ಇಲ್ಲ ಅಷ್ಟೇ. ಪೀನಟ್ ಶೆಲ್ಸ್ ಹಾಕಿದ್ರೆ ಅದು ಡಿಕಂಪೋಸ್ ಆಗಲ್ಲ, ಪೌಡರ್ ಮಾಡಿ ಹಾಕೋಬೇಕಾಗುತ್ತೆ, ಅವಾಗ ಈಸಿಯಾಗಿ ಆಗುತ್ತೆ. ಇವಾಗ ನಾನು ಏನ್ ಮಾಡ್ತೀನಿ ಗೊತ್ತಾ, ಇಷ್ಟು ಬ್ರೌನ್ಸ್ ಹಾಕಿದೀನಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ಈ ತರ ಹಾಕ್ಬೇಕಾಗುತ್ತೆ. ಇದಾದ್ಮೇಲೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಸ್ವಲ್ಪ ನಾನು ಕಂಪೋಸ್ಟ್ ಮಾಡಿರ್ತೀವಲ್ಲ ಆ ಕಂಪೋಸ್ಟ್ ನ ಸ್ವಲ್ಪ ಹಾಕ್ಬಿಡ್ತೀನಿ. ಯಾಕಂದ್ರೆ ಇದ್ರಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತಲ್ಲ, ಅದು ಚೆನ್ನಾಗಿ ಇನಿಶಿಯೇಟ್ ಮಾಡುತ್ತೆ. ಅದಕ್ಕೂ ಬೇಕಾದ್ರೆ ಹಾಕೋಬಹುದು, ಅದಕ್ಕೂ ಒಂಚೂರು ಮೇಲೆ ಹಾಕಿದ್ರೆ ಮಾಡಿದೀವಲ್ಲ, ಇದಕ್ಕೂ ಬೇಕಾದ್ರೆ ಒಂದ್ ಸ್ವಲ್ಪ ಹಾಕ್ಬೋದು. ಆಯ್ತಾ? ಒಂದ್ ಸ್ವಲ್ಪ ಹಾಕ್ತೀನಿ. ಇದು ಹಾಕಿದ್ಮೇಲೆ ಫುಲ್ ಮಣ್ಣು ಹಾಕ್ಬಿಡ್ತೀನಿ, ಇದಕ್ಕೆಲ್ಲ ಫುಲ್ ಮಣ್ಣು ಹಾಕ್ಬಿಡ್ತೀನಿ. ಕ್ಲೀನಾಗಿ ಮಣ್ಣು ಅದು ಫುಲ್ಲು ಮುಚ್ಚೋಗೋ ಅಷ್ಟು. ಈ ತರ ಮಣ್ಣು ಹಾಕ್ಬಿಡ್ತೀನಿ. ಸೊ ಇದು ಒಂದು ಟೈಪ್ ಆಯ್ತಲ್ಲ, ಅದಕ್ಕೆ ಮಣ್ಣು ಹಾಕಿದ್ಲ ಇದೊಂದು ಟೈಪ್ ಆಯ್ತಲ್ಲ. ಇವಾಗ ಏನ್ ಮಾಡ್ತೀನಿ ಅಂದ್ರೆ, ನಾನು ಸಗಣಿ ನೀರ್ ಇಟ್ಕೊಂಡಿರ್ತೀನಿ. ನೀವು ಸಗಣಿ ನೀರಿಲ್ಲ ಅಂದ್ರೆ ಬೇಕಾದ್ರೆ ಹುಳಿ ಮೊಸರು ಇರುತ್ತಲ್ವ ಅದಾದ್ರೂ ಹಾಕೋಬಹುದು. ನಾನು ಸಗಣಿ ನೀರ್ ಇರುತ್ತಲ್ವ ಆ ಸಗಣಿ ನೀರನ್ನ ಚೆನ್ನಾಗಿ ಹಾಕ್ಬಿಡ್ತೀನಿ ಇದಕ್ಕೆ. ಆಯ್ತಾ? ಇದಕ್ಕಂತೂ ಹುಳಿ ಇದೇನ್ ಮತ್ತೆ ಮತ್ತೆ ತೆಗಿಬೇಕಾಗಿಲ್ಲ. ಒಂದ್ಸಲಿ ಮಾಡಿದ್ರೆ ಒಂದು 2 ತಿಂಗಳು 3 ತಿಂಗಳು ಆದ್ಮೇಲೆ ತೆಗೆದ್ರೆ ಆಗೋಯ್ತು. ಕಂಪೋಸ್ಟ್ ಈಸಿಯಾಗಿ ಆಗೋಗಿರುತ್ತೆ. ಅದನ್ನಂತೂ ಅವಾಗ ತೆಗಿಬೇಕಾಗುತ್ತೆ. ಫಸ್ಟ್ ಪಾರ್ಟ್ 1 ಅಲ್ಲಿ ತೋರ್ಸದ್ನಲ್ಲ, ಅದನ್ನ ತೆಗಿಬೇಕಾಗುತ್ತೆ, ಕಲ್ಕ್ಬೇಕಾಗುತ್ತೆ, ಕ್ಲೀನ್ ಆಗಿ ಮಿಕ್ಸ್ ಮಾಡ್ಬೇಕು ಅದನ್ನ ಅವಾಗ. ಇದನ್ನೇನ್ ಮಾಡ್ಬೇಕಾಗಿಲ್ಲ ಆತರ. ಸೊ ಫುಲ್ ನೆನೆಯೋ ತರ ಹಾಕ್ಬಿಟ್ರೆ ಆಗೋಯ್ತು. ಇದು ಒಂದ್ 2 ತಿಂಗಳು ಅಥವಾ 2.5 ತಿಂಗಳಿಗೆ ಚೆನ್ನಾಗಿ ಕಂಪೋಸ್ಟ್ ಆಗ್ಬಿಟ್ಟಿರುತ್ತೆ. ನೀವು ಗಿಡಕ್ಕೆ ನೀರ್ ಹಾಕ್ತಿರಲ್ಲ, ಗಿಡಕ್ಕೆ ನೀರ್ ಹಾಕೋವಾಗ ಇದಕ್ಕೂ ಸ್ವಲ್ಪ ನೀರ್ ಹಾಕೊಂಡ್ ಬನ್ನಿ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಚೆನ್ನಾಗಿ ಕಂಪೋಸ್ಟ್ ಆಗ್ಬಿಡುತ್ತೆ. ಇದು ಒಂದ್ 2 ತಿಂಗಳು 2.5 ತಿಂಗಳು ಆದ್ಮೇಲೆ ಇದನ್ನು ತೆಗಿರಿ, ಅದನ್ನು ತೆಗಿರಿ, ಕ್ಲೀನ್ ಆಗಿ ಕಂಪೋಸ್ಟ್ ಆಗಿರುತ್ತೆ. ಆವಾಗ ನೀವು ಎಲ್ಲಾ ಗಿಡಕ್ಕೂ ಸ್ವಲ್ಪ ಕೊಡ್ತಾ ಬಂದ್ರೆ ಆಯ್ತು ಅಷ್ಟೇ. ಈ ತರ ಮಾಡಿರ್ತೀರಲ್ವಾ, ನೀವ್ ಬೇಕಾದ್ರೆ ಈ ತರ ಮಣ್ಣು ಹಾಕಿರೋದ್ರ ಮೇಲೆ ನೀವ್ ಬೇಕಾದ್ರೆ ಏನಾದ್ರು ಬೀಜ ಇರತ್ತಲ್ಲ, ಕೊತ್ತಂಬರಿ ಬೀಜನೋ ಸೊಪ್ಪಿನ ಬೀಜನೋ ಏನಾದ್ರು ತಂದು ಹಾಕಿಡಿ. ಆಯ್ತಾ? ಹಾಕಿದ್ರೆ ಅದು ಬೆಳೆಯುತ್ತೆ. ಒಂದು ಸ್ವಲ್ಪ ದಿನಕ್ಕೆ 20 ದಿನ 30 ದಿನ ಅಷ್ಟೊತ್ತಿಗೆ ಸ್ವಲ್ಪ ದೊಡ್ಡ ಸಸಿ ಆಗುತ್ತೆ. ನಾವ್ ಮಾಡೋದು ಹಂಗೆ, ಅಂದ್ರೆ ಇಮಿಡಿಯೇಟ್ ಆಗಿ ಹಾಕಿದ್ರೆ ಆಗಲ್ಲ, ತುಂಬಾ ಹೀಟ್ ಜನರೇಟ್ ಆಗುತ್ತೆ, ಅದು ಬೆಳೆಯೋದಿಲ್ಲ. ಒಂದು ವಾರ ಅಷ್ಟಾದ್ಮೇಲೆ, ಒಂದು ವಾರದ ದಿನ ಆದ್ಮೇಲೆ ಸ್ವಲ್ಪ ಡಿಕಂಪೋಸ್ ಆಗಿರುತ್ತೆ. ಇದು ಹಾಕಿರೋದನ್ನೆಲ್ಲ ಡಿಕಂಪೋಸ್ ಆಗಿರುತ್ತೆ. ಆವಾಗ ನೀವು ಕೊತ್ತಂಬರಿ ಬೀಜನೋ ಸೊಪ್ಪಿನ ಬೀಜನೋ ಏನಾದ್ರು ತಂದು ಇದ್ರಲ್ಲಿ ಹಾಕಿ, ಅದು ಬೆಳ್ಕೊಂಡಿರುತ್ತೆ. ಬೆಳ್ಕೊಂಡಿದ್ದಾದ್ಮೇಲೆ ನೀವು ಮತ್ತೆ ಒಂದ್ 2 ತಿಂಗಳು ಆದ್ಮೇಲೆ ಕೈ ತೆಗೆದು ಹಿಂಗ್ ನೋಡಿ ಕಂಪೋಸ್ಟ್ ಆಗಿದ್ಯಾ ಅಂತ ಹೇಳಿ ಕೈ ಹಿಂಗ್ ತೆಗೆದ್ರೆ ಗೊತ್ತಾಗುತ್ತೆ ನಿಮ್ಗೆ. ಈ ತರ ಬ್ಲಾಕ್ ಆಗಿರುತ್ತೆ, ಫುಲ್ ಡಿಕಂಪೋಸ್ ಆಗ್ಬಿಟ್ಟಿರ. ಸ್ವಲ್ಪ ಡಿಕಂಪೋಸ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ತೊಂದ್ರೆ ಏನಿಲ್ಲ. ಆಯ್ತಾ? ಗಿಡಕ್ಕೆ ತಗೊಂಡೋಗಿ ಹಾಕ್ಬೋದು, ಅಥವಾ ಪಾಟಿಂಗ್ ಮಿಕ್ಸ್ ಮಾಡ್ತಾ ಇರ್ತೀರಲ್ಲ, ಹೊಸ ಗಿಡ ತಂದಿರ್ತೀರಲ್ವಾ, ಆ ಹೊಸ ಗಿಡಕ್ಕೆ ಹಾಕ್ಬೇಕಾದ್ರೂ ಕೂಡ ಇದನ್ನ ಹಾಕೋಬಹುದು, ಈಸಿಯಾಗಿ ಯೂಸ್ ಮಾಡಬಹುದು. ಮತ್ತೆ ನೋಡಿ, ಈ ತರ ಆಗಿರೋದನ್ನ ಎಲ್ಲಾ ಗಿಡಕ್ಕೂ ಒಂದ್ ಚೂರ್ ಕೊಡ್ತಾ ಬಂದ್ರೆ ಆಯ್ತು, ತುಂಬಾ ಸಂಪಾಗಿ ಎಲ್ಲಾ ಗಿಡಗಳು ಬೆಳೆಯುತ್ತೆ. ನೀವೇನು ಎಕ್ಸ್ಟ್ರಾ ಏನು ಇದಕ್ಕೆ ಅಂತ ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ. ಮನೆಯಲ್ಲಿರೋ ವಸ್ತುಗಳಿಂದಾನೇ ಕ್ಲೀನ್ ಆಗಿ ಇದು ಕಂಪೋಸ್ಟ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಗಿದು ತುಂಬಾ ಈಸಿ ಮೆಥಡ್ ನೋಡಿ. ನಿಮ್ಗೆ ಈ 2 ಮೆಥಡ್ ಅಲ್ಲಿ ಯಾವ್ದು ಈಸಿ ಅನ್ಸಿದ್ರೆ ಅದನ್ನ ನೀವು ಟ್ರೈ ಮಾಡಿ. ಆಯ್ತಾ? ಕಿಚನ್ ವೇಸ್ಟ್ ನ ಬಿಸಾಕ್ಬೇಡಿ, ದಯವಿಟ್ಟು ಬಿಸಾಕ್ಬೇಡಿ. ಮತ್ತೆ ಎಲ್ಲಾರು ಗಿಡ ಬೆಳೆಸಿ ಪರಿಸರವನ್ನು ಉಳಿಸಿ. ಇದೇ ತರ ನಾವು ಗಿಡ ಬೆಳೆಸದೆ ಎಲ್ಲಾರು ಕಾಂಕ್ರೀಟ್ ವರ್ಲ್ಡ್ ಆಗ್ಬಿಟ್ರೆ ನಮ್ಗೆ ನೆಕ್ಸ್ಟ್ ಜನರೇಷನ್ ಅವರು
ಎಲ್ಲರೂ ಒಂದೊಂದು ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡು ಓಡಾಡ್ಬೇಕಾಗುತ್ತೆ. ಅದಕ್ಕೆ ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಗಿಡಗಳನ್ನು ಬೆಳೆಸಿ, ಇರೋಷ್ಟು ಜಾಗದಲ್ಲೇ ಗಿಡಗಳನ್ನು ಬೆಳೆಸಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.